ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಡೆದ ಎಡಿಬಿ ಸಾಲ ಆಧಾರಿತ ಕುಡ್ಸೆಂಪ್ ಯೋಜನೆಯಲ್ಲಿ ಆಗಿರುವ ಭ್ರಷ್ಟಾಚಾರದ ಬಗ್ಗೆ ಉನ್ನತ ತನಿಖೆಗೆ ಆಗ್ರಹಿಸಿ ಸಿಪಿಐಎಂ ನೇತೃತ್ವದಲ್ಲಿ ಫೆಬ್ರವರಿ 20ರಂದು ಮಹಾನಗರ ಪಾಲಿಕೆ ಚಲೋ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ತಿಳಿಸಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೂಲಭೂತ ಸೌಲಭ್ಯಗಳನ್ನು ಪಡೆಯುವುದು ನಾಗರಿಕರ ಹಕ್ಕು, ಅವುಗಳನ್ನು ಒದಗಿಸಿಕೊಡುವುದು ಆಡಳಿತಗಾರರ ಕರ್ತವ್ಯ. ಆದರೆ ಜನತೆಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವ ಹೆಸರಿನಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಗುತ್ತಿಗೆದಾರರು ಜನತೆಯ ತೆರಿಗೆಯ ದುಡ್ಡನ್ನು ತಿನ್ನುತ್ತಿದ್ದಾರೆ ಎಂದು ದೂರಿದರು. ಕಳೆದ ಕೆಲವು ದಿನಗಳಿಂದ ಕುಡ್ಸೆಂಪು ಮತ್ತು ಎಡಿಬಿ ಯೋಜನೆಗಳಲ್ಲಿ ನಡೆದಿರುವಂಥ ಅವ್ಯವಹಾರಗಳ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ನಾವು ಕಳೆದ 2 ವರ್ಷಗಳಿಂದ ಕುಡ್ಸೆಂಪು ಪ್ರಥಮ ಹಂತ ಅಂದರೆ ಎಡಿಬಿಯ ಪ್ರಥಮ ಹಂತದಲ್ಲಿ ನಡೆದಂಥ ಕುಡ್ಸೆಂಪ್ ಕಾಮಗಾರಿಗಳ ಕಳಪೆ ಕಾಮಗಾರಿಗಳ ಬಗ್ಗೆ ಧ್ವನಿ ಎತ್ತಾ ಬಂದಿದ್ದೀವಿ. ಭಾಳ ಮುಖ್ಯವಾಗಿ 360 ಕೋಟಿ ಎಡಿಬಿ ಸಾಲ 15-17 ವರ್ಷಗಳ ಹಿಂದೆ ನಮ್ಮ ನಗರ ಪಾಲಿಕೆಗೆ ಬಂದಿತ್ತು. ಆ ಸಾಲದ ಯೋಜನೆಯಡಿಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಗೆ ವ್ಯಾಪ್ತಿಗೆ ಹೊಸದಾಗಿ ಸೇರ್ಪಡೆಯಾದಂಥ ಸುರತ್ಕಲ್ ವ್ಯಾಪ್ತಿ, ಕಾವೂರು ವ್ಯಾಪ್ತಿ ಮತ್ತು ಬಜಾಲ್, ಪಡೀಲ್ ಮುಂತಾದ ವ್ಯಾಪ್ತಿಗಳಿಗೆ ಒಳಚರಂಡಿ ಯೋಜನೆಯನ್ನು ರೂಪಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಅದರ ಬಗ್ಗೆ ಎಡಿಬಿ ಸಾಲ ತಂದು ಅದರ ಕಂಡೀಷನ್ಗಳಿಗೆ ನಾವು ಒಳಗೊಳ್ಳುವ ಬಗ್ಗೆ ನಮಗೆ ತಕರಾರುಗಳಿದ್ದರೂ ಕೂಡ, ಆಕ್ಷೇಪಗಳಿದ್ದರೂ ಕೂಡ ಅಂತಿಮವಾಗಿ ಒಂದು ಜನ ಸಮುದಾಯಕ್ಕೆ ಮೂಲಭೂತ ಸೌಲಭ್ಯ ಸಿಗ್ತದೆ ಅನ್ನುವಂಥ ಕಾರಣಕ್ಕೆ ನಾವು ಜನ ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಆದರೆ ತಮಗೆಲ್ಲರಿಗೂ ಗೊತ್ತಿದೆ, 15 ವರ್ಷಗಳ ಸತತ ಕಾಮಗಾರಿಗಳ ನಡೆದು ಈಗ ಕಳೆದ 2 ವರ್ಷಗಳ ಹಿಂದೆ ಅದನ್ನು ಸಾರ್ವಜನಿಕ ಬಳಕೆಗೆ ಒಳಚರಂಡಿಯನ್ನು ಬಿಟ್ಟುಕೊಟ್ಟಾಗ ಎಲ್ಲ ಕಡೆ